ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಜ್ಯೋತಿಷ್ ಚಕ್ರದಲ್ಲಿನ ನಕ್ಷತ್ರಗಳು. ಮೊದಲಿಗೆ ನಕ್ಷತ್ರಗಳಿರುವ ದೇವತೆಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ಅಶ್ವಿನಿ ಕುಮಾರರು. ಭರಣಿ ಯಮಧರ್ಮರಾಜ. ಕೃತ್ತಿಕಾ ಅಗ್ನಿ. ರೋಹಿಣಿ ಬ್ರಹ್ಮ. ಮೃಗಶಿರ ಚಂದ್ರ. ಆರ್ದ್ರ ರುದ್ರ. ಪುನರ್ವಸು ಆದಿತ್ಯ. ಪುಷ್ಯ ತಿಷ್ಯು. ಆಶ್ಲೇಷ ಸರ್ಪ. ಮಘ ಪಿತೃಗಣಗಳು. ಪೂರ್ವ ಫಲ್ಗುಣಿ ಭಗ. ಉತ್ತರ ಫಲ್ಗುಣಿ ಆರ್ಯಮ. ಹಸ್ತ ಸವಿತ. ಚಿತ್ತ ತ್ವಷ್ಟ. ಸ್ವಾತಿ ವಾಯು. ವಿಶಾಖ ಇಂದ್ರಾಗ್ನಿಗಳು. ಅನುರಾಧ ಮಿತ್ರ. ಜ್ಯೇಷ್ಠ ಇಂದ್ರ. ಮೂಲ ನಿರುತಿ. ಪೂರ್ವಾಷಾಢ ಶಿವ. ಉತ್ತರಾಷಾಢ ವಿಶ್ವದೇವರು. ಅಭಿಜಿತ್ ಬ್ರಹ್ಮ. ಶ್ರವಣ ವಿಷ್ಣು. ಧನಿಷ್ಠ ವಸುವರು. ಶತಭಿಷ ವರುಣ. ಪೂರ್ವಭಾದ್ರ ಅಜಪಾದ. ಉತ್ತರಭಾದ್ರ ಅಹಿರ್ಬುಧ್ನಿ. ರೇವತಿ ಪೂಷ. ಇನ್ನು ಯಾವ ತಿಥಿಗಳಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ಯೋಗಿನಿಗಳು ಇರುತ್ತಾರೆಂಬುದನ್ನು ತಿಳಿಯೋಣ. ಪಾಡ್ಯಮಿ ಹಾಗೂ ನವಮಿ ತಿಥಿಗಳಲ್ಲಿ ಬ್ರಹ್ಮಣಿ ಯೋಗಿನಿ ಪೂರ್ವ ದಿಕ್ಕಿನಲ್ಲಿರುತ್ತಾಳೆ. ಬಿದಿಗೆ ಹಾಗೂ ದಶಮಿ ತಿಥಿಗಳಲ್ಲಿ ಮಾಹೇಶ್ವರಿ ಯೋಗಿನಿಯು ಉತ್ತರ ದಿಕ್ಕಿನಲ್ಲಿರುತ್ತಾಳೆ. ಪಂಚಮಿ ಹಾಗೂ ತ್ರಯೋದಶಿ ತಿಥಿಗಳಲ್ಲಿ ವಾರಾಹಿ ಯೋಗಿನಿಯು ದಕ್ಷಿಣ ದಿಕ್ಕಿನಲ್ಲಿರುತ್ತಾಳೆ. ಷಷ್ಠಿ ಹಾಗೂ ಚತುರ್ದಶಿ ತಿಥಿಗಳಲ್ಲಿ ಇಂದ್ರಾಣಿ ಯೋಗಿನಿಯು ಪಶ್ಚಿಮ ದಿಕ್ಕಿನಲ್ಲಿರುತ್ತಾಳೆ. ಸಪ್ತಮಿ ಹಾಗೂ ಹುಣ್ಣಿಮೆ ತಿಥಿಗಳಲ್ಲಿ ಚಾಮುಂಡಿ ಯೋಗಿನಿಯು ವಾಯುವ್ಯ ದಿಕ್ಕಿನಲ್ಲಿರುತ್ತಾಳೆ. ಅಷ್ಟಮಿ ಹಾಗೂ ಅಮಾವಾಸ್ಯೆ ತಿಥಿಗಳಲ್ಲಿ ಮಹಾಲಕ್ಷ್ಮಿ ಯೋಗಿನಿಯು ಈಶಾನ್ಯ ದಿಕ್ಕಿನಲ್ಲಿರುತ್ತಾಳೆ. ಏಕಾದಶಿ ಹಾಗೂ ತದಿಯ ತಿಥಿಗಳಲ್ಲಿ ವೈಷ್ಣವಿ ಯೋಗಿನಿಯು ಆಗ್ನೇಯ ದಿಕ್ಕಿನಲ್ಲಿರುತ್ತಾಳೆ. ದ್ವಾದಶಿ ಹಾಗೂ ಚವತಿ ತಿಥಿಗಳಲ್ಲಿ ಕೌಮಾರಿ ಯೋಗಿನಿಯು ನೈಋತ್ಯ ದಿಕ್ಕಿನಲ್ಲಿರುತ್ತಾಳೆ. ಈ ಮೇಲಿನ ತಿಥಿಗಳಂದು ಅದಕ್ಕೆ ಸಂಬಂಧಪಟ್ಟ ಯೋಗಿನಿಗಳಿಗೆ ಎದುರಾಗಿ ಯಾತ್ರೆಗೆ ಹೊರಡಬಾರದು. ಅಂದರೆ ಉದಾಹರಣೆಗೆ ದಶಮಿಯ ದಿನದಂದು ಯಾತ್ರೆಗೆ ಹೊರಡುವವರು ಉತ್ತರದ ಕಡೆಗೆ ಹೋಗಬಾರದು. ಅಂದರೆ ಮಾಹೇಶ್ವರಿ ಯೋಗಿನಿಯನ್ನು ಹೊರತುಪಡಿಸಿ ಉಳಿದ ಯೋಗಿನಿಗಳಿರುವ ಕಡೆಗೆ ಹೋಗಬಹುದು. ಯಾತ್ರೆಗೆ ಹೊರಡಲು ಪ್ರಶಸ್ತವಾದ ಸಮಯವೆಂದರೆ ಅಶ್ವಿನಿ, ಅನುರಾಧ, ರೇವತಿ, ಮೃಗಶಿರ, ಮೂಲ, ಪುನರ್ವಸು, ಪುಷ್ಯ, ಹಸ್ತ, ಜ್ಯೇಷ್ಠ ನಕ್ಷತ್ರಗಳಿರುವ ಸಮಯ. ಹಾಗೆಯೇ ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ ನಕ್ಷತ್ರಗಳು ಪ್ರತಿನಿತ್ಯವೂ ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಉತ್ತರ ಭಾದ್ರ, ಅಶ್ವಿನಿ, ರೋಹಿಣಿ, ಪುಷ್ಯಮಿ, ಧನಿಷ್ಠ, ಪುನರ್ವಸು ನಕ್ಷತ್ರಗಳು ಸಾಮಾನ್ಯವಾಗಿ ನೂತನ ವಸ್ತ್ರಧಾರಣೆಗೆ ಶ್ರೇಷ್ಠವಾದವುಗಳು. ಕೃತ್ತಿಕಾ, ಭರಣಿ, ಆಶ್ಲೇಷ, ಮಘ, ಮೂಲ, ವಿಶಾಖ, ಪೂರ್ವಭದ್ರ, ಪೂರ್ವಾಷಾಢ, ಪೂರ್ವ ಫಾಲ್ಗುಣಿ ನಕ್ಷತ್ರಗಳನ್ನು ಅಧೋಮುಖಿ ನಕ್ಷತ್ರಗಳೆನ್ನುವರು. ಈ ನಕ್ಷತ್ರದಲ್ಲಿನ ಕೆರೆಗಳ, ಬಾವಿಗಳ, ಸರೋವರಗಳ, ದೇವಾಲಯಗಳ ನಿರ್ಮಾಣದಲ್ಲಿ ಅಡಿಪಾಯ ಅಗೆಸುವುದನ್ನು ಆರಂಭಿಸಬೇಕು. ಅದೇ ರೀತಿ ಭೂಮಿಯಲ್ಲಿ ಅಡಗಿರುವ ಸ್ವರ್ಣಾದಿ ಲೋಹಗಳಿಗೂ ಖನಿಜಗಳಿಗೂ ಅಡಗಿಸಿಟ್ಟಿರುವ ನಿಧಿಗಳಿಗೆ ಭೂಮಿಯನ್ನು ಅಗೆಯುವುದಕ್ಕೆ ಈ ಮೇಲಿನ ನಕ್ಷತ್ರಗಳು ಪ್ರಶಸ್ತವಾದವುಗಳು. ರೇವತಿ, ಅಶ್ವಿನಿ, ಚಿತ್ರ, ಸ್ವಾತಿ, ಹಸ್ತ, ಪುನರ್ವಸು, ಅನುರಾಧ, ಮೃಗಶಿರ, ಜ್ಯೇಷ್ಠ ನಕ್ಷತ್ರಗಳನ್ನು ಪಾರ್ಶ್ವಮುಖಿ ನಕ್ಷತ್ರಗಳೆನ್ನುವರು. ಈ ನಕ್ಷತ್ರಗಳಿದ್ದಾಗ ಆನೆ, ಒಂಟೆ, ಕುದುರೆ, ಎತ್ತುಗಳಂತಹ ಪಶುಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಅವುಗಳಿಗೆ ಹಗ್ಗಗಳನ್ನು ಕಟ್ಟುವುದು, ಮುದ್ದಿಸುವುದು ಇವುಗಳನ್ನು ಮಾಡಬೇಕು. ಮೇಲೆ ಹೇಳಿರುವ ಪಾರ್ಶ್ವಮುಖಿ ನಕ್ಷತ್ರಗಳಲ್ಲಿಯೇ ಹೊಲಗಳಲ್ಲಿ ಬೀಜ ಬಿತ್ತುವುದು, ಬಂದು ಹೋಗುವುದು, ಚಕ್ರ, ಯಂತ್ರಗಳು, ರಥಗಳು, ನೌಕಾದಿಗಳ ಕ್ರಯಗಳು, ನಿರ್ಮಾಣಗಳನ್ನು ಆರಂಭಿಸುವುದು ಶುಭಕರವಾದುದು. ರೋಹಿಣಿ, ಆರ್ದ್ರ, ಪುಷ್ಯ, ಧನಿಷ್ಠ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಉತ್ತರ ಭಾದ್ರ, ಶತಾಭಿಷ ಅಂದರೆ ವಾರುಣ, ಶ್ರವಣ ಈ 9 ನಕ್ಷತ್ರಗಳನ್ನು
ಊರ್ಧ್ವಮುಖಿ ನಕ್ಷತ್ರಗಳೆನ್ನುವರು. ಅವುಗಳಲ್ಲಿ ರಾಜ್ಯಾಭಿಷೇಕ, ಅಧಿಕಾರ ಸ್ವೀಕರಣೆಯಂತಹ ಕಾರ್ಯಗಳನ್ನು ಮಾಡಬೇಕು. ಅಭ್ಯುದಯ ಪ್ರದಾಯಕವಾದ ಕಾರ್ಯಗಳನ್ನು ಆರಂಭಿಸಬೇಕು. ಚೌತಿ, ಷಷ್ಠಿ, ಅಷ್ಟಮಿ, ನವಮಿ, ದ್ವಾದಶಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ ತಿಥಿಗಳು ಅಶುಭಕಾರಕಗಳು. ಈ ತಿಥಿಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು. ಕೃಷ್ಣ ಪಾಡ್ಯಮಿ ಬುಧವಾರದಂದು ಬರುವ ಬಿದಿಗೆ ಶುಭ ದಿನಗಳು. ಮಂಗಳನೊಂದಿಗೆ ಕೂಡಿದ ತದಿಗೆ, ಶನಿಯೊಂದಿಗೆ ಕೂಡಿದ ಚೌತಿ, ಗುರುವಾರದಂದು ಬರುವ ಪಂಚಮಿ, ಶುಕ್ರವಾರದಂದು ಬರುವ ಷಷ್ಠಿ, ಹಾಗೆಯೇ ಮಂಗಳವಾರದಂದು ಬರುವ ಷಷ್ಠಿಯು ಒಳ್ಳೆಯ ದಿನಗಳು. ಅದೇ ರೀತಿ ಬುಧವಾರದ ಸಪ್ತಮಿ, ಮಂಗಳ ಅಥವಾ ಭಾನುವಾರಗಳಲ್ಲಿನ ಅಷ್ಟಮಿ, ಸೋಮವಾರದಂದಿನ ನವಮಿ, ಗುರುವಾರದಂದಿನ ದಶಮಿ ತಿಥಿಗಳು ಶುಭ ದಿನಗಳು. ಏಕಾದಶಿಯು ಗುರು ಅಥವಾ ಶುಕ್ರವಾರಗಳು. ಬುಧವಾರ ದ್ವಾದಶಿ, ಶುಕ್ರ, ಮಂಗಳವಾರಗಳಲ್ಲಿ ತ್ರಯೋದಶಿ, ಶನಿವಾರ ಚತುರ್ದಶಿ, ಗುರುವಾರದಂದು ಬರುವ ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳು ಸಹ ಶುಭಪ್ರದಗಳೇ. ದ್ವಾದಶಿ ಭಾನುವಾರ, ಏಕಾದಶಿ ಸೋಮವಾರ, ದಶಮಿ ಮಂಗಳವಾರ, ನವಮಿ ಬುಧವಾರ, ಅಷ್ಟಮಿ ಗುರುವಾರ, ಸಪ್ತಮಿ ಶುಕ್ರವಾರ, ಷಷ್ಠಿ ಶನಿವಾರ ಬರುವ ದಿನಗಳನ್ನು ದಗ್ಧ ದಿನಗಳೆನ್ನುವರು. ಇಂತಹ ತಿಥಿ ದಗ್ಧ ಯೋಗ ಸಮಯಗಳಲ್ಲಿ ಯಾತ್ರೆಗಳಂತಹ ಶುಭ ಕಾರ್ಯಗಳನ್ನು ಆರಂಭಿಸಬಾರದು. ಪಾಡ್ಯಮಿ, ನವಮಿ, ಚತುರ್ದಶಿ, ಅಷ್ಟಮಿ ತಿಥಿಗಳು ಬುಧವಾರದಂದು ಬಂದರೆ ತುಂಬ ಅಪಾಯಕಾರಿ. ಅಂತಹ ದಿನಗಳಲ್ಲಿ ಎಲ್ಲಿಗೂ ಪ್ರಯಾಣವನ್ನು ಬೆಳೆಸಬಾರದು. ಮಘ, ಕರ್ಕಾಟಕ ಸಂಕ್ರಾಂತಿ ಅಷ್ಟಮಿಯೊಂದಿಗಾಗಲಿ, ಕನ್ಯೆ, ಮಿಥುನ ಸಂಕ್ರಾಂತಿ ಅಷ್ಟಮಿಯೊಂದಿಗಾಗಲಿ, ವೃಷಭ, ಕುಂಭ ಸಂಕ್ರಾಂತಿ ದ್ವಾದಶಿಯೊಂದಿಗೆ, ವೃಶ್ಚಿಕ, ಸಿಂಹ ಸಂಕ್ರಾಂತಿ ದಶಮಿಯೊಂದಿಗೆ, ಧನು, ಮೀನ ಸಂಕ್ರಾಂತಿ ಚತುರ್ದಶಿಯೊಂದಿಗೆ ಕೂಡಿ ಬರುವ ದಿನಗಳು ಮಹಾದಗ್ಧ ದಿನಗಳು. ಅವು ಕಷ್ಟದಾಯಕಗಳು. ಅಂತಹ ದಿನಗಳಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡಬಾರದು. ಹಾಗೆಯೇ ರವಿವಾರದೊಂದಿಗೆ ವಿಶಾಖ, ಅನುರಾಧದೊಂದಿಗೆ ಜ್ಯೇಷ್ಠ ತಿಥಿ, ಸೋಮವಾರದೊಂದಿಗೆ ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ನಕ್ಷತ್ರಗಳು, ಮಂಗಳವಾರದೊಂದಿಗೆ ಧನಿಷ್ಠ, ಶತಭಿಷ, ಪೂರ್ವಭದ್ರಾ ನಕ್ಷತ್ರಗಳು, ಬುಧವಾರದೊಂದಿಗೆ ರೇವತಿ, ಅಶ್ವಿನಿ, ಭರಣಿಗಳು, ಗುರುವಾರದೊಂದಿಗೆ ರೋಹಿಣಿ, ಮೃಗಶಿರ, ಆರ್ದ್ರ ನಕ್ಷತ್ರಗಳು, ಶುಕ್ರವಾರದೊಂದಿಗೆ ಪುಷ್ಯ, ಆಶ್ಲೇಷ ಮುಖಗಳು, ಶನಿವಾರದೊಂದಿಗೆ ಉತ್ತರ ಫಲ್ಗುಣಿ, ಹಸ್ತ, ಚಿತ್ತಗಳು ಬಂದರೆ ಆ ದುರ್ಯೋಗವು ಉತ್ಪಾತಗಳನ್ನುಂಟು ಮಾಡುತ್ತದೆ. ಆಯಾ ಕಾಲಗಳಲ್ಲಿ ಯಾತ್ರಾದಿ ಕಾರ್ಯಗಳು ಪ್ರಾರಂಭಿಸಿದರೆ ಉತ್ಪಾತಗಳು, ಮೃತ್ಯು, ರೋಗಗಳು ಸಂಭವಿಸಬಹುದು. ಆದಿವಾರದೊಂದಿಗೆ ಮೂಲ, ಸೋಮವಾರದೊಂದಿಗೆ ಶ್ರವಣ, ಮಂಗಳವಾರದೊಂದಿಗೆ ಉತ್ತರಭದ್ರ, ಬುಧವಾರದೊಂದಿಗೆ ಕೃತ್ತಿಕ, ಗುರುವಾರದೊಂದಿಗೆ ಪುನರ್ವಸು, ಶುಕ್ರವಾರದೊಂದಿಗೆ ಪೂರ್ವ ಫಲ್ಗುಣಿ, ಶನಿವಾರದೊಂದಿಗೆ ಸ್ವಾತಿ ನಕ್ಷತ್ರಗಳು ಕೂಡಿ ಬಂದರೆ ಮಾತ್ರ ಅದು ಶುಭಯೋಗವೆಂದು, ಅಮೃತ ಯೋಗವೆಂದು ಕರೆಯುತ್ತಾರೆ. ಈ ದಿನಗಳಲ್ಲಿ ಕೈ ಹಿಡಿಯುವ ಕಾರ್ಯಗಳೆಲ್ಲವೂ ಸಿದ್ಧಿಯನ್ನು ಪಡೆಯುತ್ತವೆ. ವಿಷ್ಕುಂಭ ಯೋಗವು 5 ಗಳಿಗಳು, ಅಂದರೆ ಈಗಿನ ಕಾಲದ ಮಾನವರಂತೆ 120 ನಿಮಿಷಗಳು. ಶೂಲಯೋಗ 7 ಗಳಿಗೆಗಳು. ಗಂಡ, ಅತಿಗಂಡ ಯೋಗಗಳಲ್ಲಿ 6ರಂತೆ ಗಳಿಗೆಗಳು. ವ್ಯಾಘೂತ, ವಜ್ರ ಯೋಗಗಳಲ್ಲಿ 9ರಂತೆ ಗಳಿಗೆಗಳು. ವ್ಯತಿಪಾತ, ವೈದ್ಯುತಿ, ಪರಿಗ ಯೋಗಗಳಲ್ಲಿ ಪೂರ್ತಿ ಕಾಲವೂ ಮೃತ್ಯು ತುಲ್ಯಗಳು, ಹೆಚ್ಚು ಕಷ್ಟದಾಯಕಗಳು. ಸರ್ವಕರ್ಮಗಳನ್ನು ಪರಿತ್ಯಜಿಸಬೇಕಾದ ಸಮಯಗಳು. ಆದಿವಾರದೊಂದಿಗೆ ಹಸ್ತ, ಗುರುವಾರದೊಂದಿಗೆ ಪುಷ್ಯ, ಬುಧವಾರದೊಂದಿಗೆ ಅನುರಾಧ ನಕ್ಷತ್ರಗಳು, ಶನಿವಾರದೊಂದಿಗೆ ರೋಹಿಣಿ, ಸೋಮವಾರದೊಂದಿಗೆ ಮೃಗಶಿರ, ಶುಕ್ರವಾರದಂದು ರೇವತಿ, ಮಂಗಳವಾರದೊಂದಿಗೆ ಅಶ್ವಿನಿ ನಕ್ಷತ್ರಗಳು ಬಂದಲ್ಲಿ ಅವು ಉತ್ತಮ ಶುಭ ದಿನಗಳು. ಈ ದಿನಗಳಲ್ಲಿ ಮಾಡುವ ಕೆಲಸಗಳಿಗೆ ಸಿದ್ಧಿಯೋಗವೂ ಪಾಪನಾಶವೂ ಸಹ ಆಗುತ್ತದೆ. ಇವು ಸರ್ವದೋಷಹರಗಳು. ಶುಕ್ರವಾರದೊಂದಿಗೆ ಭರಣಿ, ಸೋಮವಾರದೊಂದಿಗೆ ಚಿತ್ರ, ಮಂಗಳವಾರದೊಂದಿಗೆ ಉತ್ತರಾಷಾಢ, ಬುಧವಾರದೊಂದಿಗೆ ಧನಿಷ್ಠ, ಬೃಹಸ್ಪತಿಯೊಂದಿಗೆ ಶತಭಿಷ, ಶುಕ್ರವಾರದೊಂದಿಗೆ ರೋಹಿಣಿ, ಶನಿವಾರದೊಂದಿಗೆ ರೇವತಿ,
ನಕ್ಷತ್ರಗಳೊಂದಿಗೆ ಕೂಡಿ ಬರುವ ಸಮಯಗಳು ಮಾನವರಿಗೆ ಕೂಡಿ ಬರುವ ಸಮಯಗಳಲ್ಲಿ ಅವುಗಳನ್ನು ವಿಷಯೋಗಗಳೆಂದು ಕರೆಯುವರು. ಅಂತಹವು ಕೆಟ್ಟ ಕಾಲಗಳು. ಪುಷ್ಯ, ಪುನರ್ವಸು, ರೇವತಿ, ಚಿತ್ರ, ಶ್ರವಣ, ಧನಿಷ್ಠ, ಹಸ್ತ, ಅಶ್ವಿನಿ, ಮೃಗಶಿರ, ಶತಭಿಷ ನಕ್ಷತ್ರಗಳು ದುರ್ಯೋಗವನ್ನು ತಪ್ಪಿಸಿದರೆ ಸಾಮಾನ್ಯವಾಗಿ ಒಳ್ಳೆಯವು. ಈ ನಕ್ಷತ್ರಗಳಲ್ಲಿ ಜಾತಕ ಕರ್ಮಾದಿ ಸಂಸ್ಕಾರಗಳನ್ನು ಮಾಡುವುದು ಉತ್ತಮ. ವಿಶಾಖ, ಉತ್ತರ ಫಲ್ಗುಣಿ, ಉತ್ತರಾಷಾಢ, ಉತ್ತರ ಭಾದ್ರ, ಮಖ, ಆರ್ದ್ರ, ಭರಣಿ, ಅಶ್ಲೇಷ, ಕೃತಿಕ ನಕ್ಷತ್ರಗಳು ಯಾತ್ರೆಗಳನ್ನು ಮಾಡುವುದಕ್ಕೆ ಒಳ್ಳೆಯವಲ್ಲ. ಮೃತ್ಯು ಭಯವಿರುತ್ತದೆ.